ಈಗ ಮೊದಲನೇ ಕಂಟೆಸ್ಟೆಂಟ್ ಆಗಿ ನಿನ್ನ ಪ್ರೇಮ ಪಾಶವಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ತೋಟದಲ್ಲಿ ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ತೋಟದಲ್ಲಿ. ಮೇಡಮ್ ಹೇಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿ ಹಾಡಿದ್ದೀರಾ? ಸ್ವಲ್ಪ ನೆಗಡಿಗಿದ್ದೀರಾ? ಸರ್ ಸ್ವಲ್ಪ ಜಾಸ್ತಿ ತಗೊಳಕ್ಕಾಗಲಿಲ್ಲ ಸರ್. ಹೌದ್ರೆ? ಸರಿ ಸರಿ, ನೋಡೋಣ ನಿಮ್ಮ ಹಾಡಿನ ಕುರಿತು ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಓಕೆ ಸರ್. ಸಿದ್ದು ಎಸ್ ಗೌಡ್ರು ಸರ್. ರೋಟಾ ಮೇಡಮ್. ನಮಸ್ತೆ ಸರ್. ಮೇಡಮ್ ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ಸುಳ್ಳು ಹೇಳಕತ್ತೀರಿ ನೀವು, ಏನು ಹುಷಾರಿಲ್ವಾ? ಹ್ಞೂ ಸರ್. ನೆಗಡಿ ಆಗೈತೆ ಸರ್. ನೆಗಡಿ ಆಗಿದೆ ಸರ್. ನೆಗಡಿ ಆಗೈತಿ, ಅಲ್ಲಲ್ಲಿ ಶ್ರುತಿನೂ ಹೋಯ್ತು. ನೋಡೋಣ ಮೇಡಮ್, ನಿಮ್ಮ ಪ್ರಯತ್ನ ಅಂತೂ ನೀವು ಮಾಡಿದ್ರಿ. ಹಾಗೆ ನಮ್ಮ ಸವಿತಾ ಮೇಡಮ್ ಏನು ಹೇಳ್ತಾರ ಅಂತ ಕೇಳೋಣ. ಓಕೆ ಸರ್. ಸವಿತಾ ಮೇಡಮ್. ಸಾವಿತ್ರಿ ಅವರೇ ನಮಸ್ತೆ ಮೇಡಮ್. ನಮಸ್ಕಾರ. ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಇದು ಸೀತಾ ಚಿತ್ರದ್ದು. ಎಸ್ ಜಾನಕಿ ಅವ್ರು ಹಾಡಿದ್ದು. ಹೌದಾ? ಎಸ್ ಜಾನಕಿ ಅವ್ರ ವಾಯ್ಸ್ ಎಷ್ಟು ಮೆಲೋಡಿ ಆಗಿರ್ತಾರ. ನಿಮ್ಮದು ವಾಯ್ಸ್ ಕೂಡ ಹಾಗೆ ಇತ್ತು, ಆದ್ರೆ ವಾಯ್ಸ್ ಸ್ವಲ್ಪ ಸುಸ್ತು. ಅದಕ್ಕೆ ನೀವು ಹೋಯ್ತಲ್ಲ ಸಾಂಗು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಅಲ್ಲೆಲ್ಲಿ ಸ್ವರಗಳನ್ನು ಕಟ್ ಮಾಡ್ತಾಯಿದ್ರಿ. ಸ್ವಲ್ಪ ನೆಗಡಿ ಧ್ವನಿನ ಸಾಲ ಇಲ್ರಿ ಮೇಡಮ್ ರೀ. ಸಾಲಿಸ್ಬೇಕು ರೀ, ಫಂಕ್ಷನ್ ಬಂದಾಗ ಸಾಲ ಇಲ್ರಿ ಮೇಡಮ್. ನೆಗಡಿ ಸಂಬಂಧ ಪ್ರಾಕ್ಟೀಸ್ ಮಾಡಿದ್ದೀನಿ ರೀ.
ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಬೇಕ್ರಿ. ಹ್ಞೂ ರೀ ಹಾಡು ಸ್ವಲ್ಪ ಅಷ್ಟೊಂದು ಏನು ಇದು ಸರಿತ್ನಿ ಕೇಳಿಸ್ತಿದೆ ನಿಮ್ಮ ಧ್ವನಿ ಇದಾಗಿದ್ರಿಂದ ನೆಕ್ಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ ಮೇಡಮ್. ಆಲ್ ದ ಬೆಸ್ಟ್. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ.